ದೇವನಹಳ್ಳಿ ತಾಲೂಕು ವಿಜಯಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿಯವರ ಕಲ್ಲುಗಾಲಿ ಶ್ರೀಮದ್ ಕಲ್ಯಾಣ ಬ್ರಹ್ಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನಿನ್ನೆ ಚಂದ್ರಗ್ರಹಣವಿರುವ ಕಾರಣ ಮಧ್ಯಾಹ್ನ 2 ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜೈಕಾರ ಮತ್ತು ಗೋವಿಂದನ ನಾಮಸ್ಮರಣೆಯಲ್ಲಿ ಜರುಗಿತು. ಈ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಹೊರಟ ಉತ್ಸವ ಮೂರ್ತಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪೂಜೆ ಸ್ವೀಕರಿಸಿ ರಥಕ್ಕೆ ಸೇರಿತು. ಈ ಸಂದರ್ಭದಲ್ಲಿ ಮಹಾಂತಿನ ಮಠ ಧರ್ಮ ಸಂಸ್ಥೆ ವತಿಯಿಂದ ರಥೋತ್ಸವದಲ್ಲಿ ಭಾಗಿಯಾದ ಭಕ್ತರಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೂ ಜಾತ್ರೆಯಲ್ಲಿ ಸಿಹಿ ತಿನಿಸು, ವಿವಿಧ ಬಗೆಯ ಆಟಿಕೆ, ಮಕ್ಕಳಿಗೆ ಮನೋರಂಜನೆಯಾಗಿತ್ತು. ಇದೇ ಸಂದರ್ಭದಲ್ಲಿ ವಿಜಯಪುರ ಪುರಸಭಾ ಮಾಜಿ ಅಧ್ಯಕ್ಷ ಸತೀಶ್ ಕುಮಾರ್ ಮಾತನಾಡಿ, ಚನ್ನಕೇಶವ ಸ್ವಾಮಿ ರಥೋತ್ಸವವನ್ನು ಊರ ಹಬ್ಬದಂತೆ ಸಡಗರ ಸಂಭ್ರಮದಿಂದ ಆಚರಿಸಿದ್ದು, ಇಂದು ಹೋಳಿ ಹುಣ್ಣಿಮೆಯಾಗಿದ್ದರಿಂದ ಯುವಕರು ಪರಸ್ಪರ ಬಣ್ಣಗಳನ್ನು ಹಾಕಿ ಸಂಭ್ರಮಿಸಿದ್ದಾರೆ. ಹಾಗೂ ಬೇರೆ ಊರುಗಳಿಂದಲೂ ಜಾತ್ರೆಗೆ ಬಂದು ಮನೆಗಳಲ್ಲಿ ಸಡಗರ ಸಂಭ್ರಮ ಹಂಚಿಕೊಂಡಿದ್ದಾರೆ. ಇದೇ ದಿನ ರಾತ್ರಿ ದ್ರೌಪದಮ್ಮ ಕರಗ ಮಹೋತ್ಸವ ನಡೆಯುತ್ತದೆ. ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸ್ನೇಹ ಸೌಹಾರ್ದತೆಯಿಂದ ಆಚರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಪಟ್ಟಣದ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ 87ನೇ ವರ್ಷದ ಹೂವಿನ ಕರಗ ಮಹೋತ್ಸವ ರಾತ್ರಿ 1:30 ಗಂಟೆಗೆ ದೇವಾಲಯದ ಹೊರಗೆ ಬಂದಿತ್ತು. ಕರಗ ಹೊತ್ತ ಕರಗದ ಪೂಜಾರಿ ಭೀಮಣ್ಣ ಕರಗ ಹೊತ್ತು ರಾಜ ಬೀದಿಗಳಲ್ಲಿ ನೃತ್ಯ ಮಾಡಿ ಜನರ ಕಣ್ಮನ ಸೆಳೆದರು. ಅರ್ಜುನ ಪ್ರತಿಷ್ಠಾಪಿತ ಸೌಮ್ಯಕೇಶವ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತು. ಗ್ರಹಣ ಸಾಯಂಕಾಲ ಇರೋದ್ರಿಂದ ಮಧ್ಯಾಹ್ನನೇ ಸ್ವಲ್ಪ ಮುಂಚಿತವಾಗಿ ರಥೋತ್ಸವ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಈಗ 5 ಗಂಟೆ ಒಳಗಡೆ ದೇವಸ್ಥಾನದ ಒಳಗಡೆ ದೇವರನ್ನು ಕರ್ಕೊಂಡೋಗಿ ಈ ಒಂದು ರಥೋತ್ಸವ ಕಾರ್ಯಕ್ರಮ ನಡೆದಿದೆ. ಹಾಗೂ ಜನಗಳೆಲ್ಲ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬೇರೆ ಊರುಗಳಿಂದ ನೆಂಟರು ಇಷ್ಟು ಎಲ್ಲ ಬಂದು ಅವರು ಒಂದು ತಮ್ಮ ನೆಂಟರುಗಳ ಮನೆಗಳಲ್ಲಿದ್ದು ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ದಿನ ರಾತ್ರಿ ದ್ರೌಪದಮ್ಮ ಕರಗ ಮಹೋತ್ಸವ, ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇರ್ತದೆ. ಅದಕ್ಕೂ ಸಹ ರಾತ್ರಿ ಭಾಳ ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ಹೇಗೆ ನಡೀತು ಅದೇ ರೀತಿ ನಮ್ಮ ವಿಜಯಪುರದಲ್ಲೂ ಅದ್ದೂರಿಯಾಗಿ ನಡೀತೆ. ಆ ಒಂದು ಕಾರ್ಯಕ್ರಮಕ್ಕೂ ಸಹ ಎಲ್ಲ ತಯಾರಿ ನಡೀತಾ ಇದೆ. ಎಲ್ಲ ಊರಿನ ಜನತೆ ಒಂದು ಸ್ನೇಹದಿಂದ, ಸಹಬಾಳ್ವೆಯಿಂದ, ಭಾಳ ವಿಶ್ವಾಸದಿಂದ ಈ ಒಂದು ಹಬ್ಬ ಆಚರಣೆಯನ್ನು ಮಾಡಬೇಕು. ಧನ್ಯವಾದ.